ನಿಮ್ಮ ಅಪ್ಪ ಇರಂತೂ ಕಾಯ್ತಾ ಇದ್ದಾರೆ ಹಂಗೇನೆ. ಅವಾಗಿಂದ ಎಲ್ಲ ಇದ್ರಮ್ಮ ಅಂತ ಪಾಪ ಸತಿ ಫೋನ್ ಮಾಡ್ದ ನಿಮ್ಮ ಅಪ್ಪ. ಎಲ್ಲಾರು ನಮ್ಮ ಕೇರಿಗೆಲ್ಲನ ಯೋಟೆಲ್ಲ ದಾರಿ ಉದ್ಕೊ ಕೇಳಿರಲ್ಲಿ ಅಲ್ಲಿಂದ ಎಲ್ಲಾರ್ಗು ಹೇಳ್ಕೊಂಬರಕ್ಕೆ ಹಂಗೆ ಟೈಮ್ ಆಯ್ತು. ಕೇಳ್ತಾರ ಕಣತೆ ಇವಾಗ. ಯಾಕಂದ್ರೆ ಋತುಗೋಸ್ತ ಕೂದಲು ಬಂದವಲ್ಲ, ಎಲ್ಲಾರು ಕೆರೆಗೆಲ್ಲ ಕೇಳಿದ್ದೇನೆ. ಎಲ್ಲ ಅಕ್ಕಪಕ್ಕದಗಳವರು ಕೆರೆಗಳವರೆಲ್ಲ ದಾರಿ ಉದ್ದು ಕುಕೊಂಡಿರೋರೆಲ್ಲ ಕೇಳಿದ್ರು. ಅವರೆಲ್ಲ ನೋಡಿದ್ರು. ನನಗೆ ಮೇಯ್ನು ನಮ್ಮ ಸುಗುಣಕ್ಕನೂ ನಮ್ಮ ಅಮ್ಮ ಇಬ್ಬರು ನೋಡಬೇಕಾಗಿತ್ತು. ನಮ್ಮ ಅಮ್ಮ ಕೂದಲಿಲ್ಲ, ಅವಳನ್ನೇನು ಹಾಕಿ ಮದುವೆ ನಂಬದ, ನಮ್ಮ ಅಮ್ಮನೂ ನಮ್ಮ ಸುಗುಣಕ್ಕ ನೋಡ್ಬೇಕಾಯ್ತು ನನಗೆ. ಅವರೊಬ್ರು ನೋಡ್ಬೇಕು. ಇವಳು ಸುಸಿನೂ ನೋಡಿದ್ಲು, ಅವಳು ಸಿಂಧಿನೂ ನೋಡಿದ್ಲು, ಸುಸಿನೂ ನೋಡಿದ್ಲು. ಅವಳು ನೋಡ್ಬೇಕಾಯ್ತ ಸುಗುಣನೂ ನಿಮ್ಮ ಅಮ್ಮಯ್ಯ. ಮಂಜಮ್ಮಂಗೆ ಕೂದಲಿಲ್ಲ ಅಂತಲೇ ಮುನ್ಸ್ಕೊಂಬಂದಳು ಮಗಳು ಮನೆಗೆ. ಇವ ನೋಡ್ಲಿ ಗೊತ್ತಾಗುತ್ತೆ ನಡಿ. ಬಂದ್ರು ಋತಮ್ಮರು. ನಿಮ್ಮನ್ನೇ ನೋಡ್ತಿದ್ದೆ. ನಾನಂತೂ ನೀವು ಬರೋದಾರಿನೇ ನೋಡ್ತಿದ್ದೆ. ಆಗ ನಮ್ಮ ಋತಮ್ ಹಂಗೆ ಎಂತ ಚೆನ್ನಾಗಿ ಕಾಮುತ್ತೋ, ಬಂಗಾರಮ್ಮ ಹಂಗೇನೆ ಬಲ್ ಚೆನ್ನಾಗಿ ಕಾಮ್ತೈತಮ್ಮ. ಹೊಸ ಪಾಪ ಚೈತ್ರಮ್ಮ ಬರ್ರಮ್ಮ, ಲವ ಕುಸ ಬರ್ರಿ, ಋತಮ್ ಬಂತು ಎಂತ ಚೆನ್ನಾಗಿ ಕಾಮ್ತೈತ ಹಂಗೇನೆ. ಹೋಗ್ ನಾವ್ ಆಟಾಡಿ ಬಂದ್ವಿ. ದಾರಿ ಉದ್ದಕ್ಕೂ ಎಲ್ಲಾರು ಮಾತಾಡ್ಸಿದ್ದೆ, ಎಲ್ಲಾರು ಕೇಳಿದ್ದೆ ಕಣಪ್ಪ. ಋತು ಕೂದ್ಲು ಬಂದವೇನಮ್ಮ ಎಲ್ಲಾರು ಕೇಳಿದ್ದೆ. ನಮ್ ಋತಮ್ಮಂತೂ ಹಂಗೆ ಬಂಗಾರ ಕಣಂಕ ಮುತ್ತೆ. ನಾನಂತೂ ಕಾಯ್ತಿದ್ದೆ ನಮ್ಮ ಬಂಗಾರಮ್ಮ ಹೇಳತಿ ಬರುತ್ತೋ ಅಂತ ಹೇಳಿ. ಬಂಗಾರಮ್ಮ ಹಂಗೆ ಕೂದ್ಲು ಬಂದ್ಬಿಟ್ವು ನಮ್ಮ ಬಂಗಾರಮ್ಗೆ. ಅವ್ರ ತಾತಗೆ ಬೋಲ್ ಆಸೆ. ನಮ್ಮ ಋತಮ್ಮನ್ ಕಂಡ್ರೆ ಹಂಗೆ ಬೋಲಾಸೆ ಅನ್ಬೇಡ. ನೋಡ ಅವ್ರ ತಾತ ಹಂಗೆ ಅಂತ ಚೆನ್ನಾಗಿ ಮುತ್ತು ಕೊಟ್ಟಿದ್ದ. ನಮಗೆ ಋತುನ್ ಮೇಲೆ ಆಸೆ ಹೇಳಿ ಯಾವಾಗ್ಲೂ ಮೊಮ್ಮಗಳು ಅಂತ ಹೇಳಿ ಬಲ್ ಪ್ರೀತಿ. ನನ್ನ ಮೊಮ್ಮಗಳು ಕೂದಲು ಬಂದವೆ ಅಂತ ಹೇಳ್ದಂಗಿಂದಾನು ನನಗಂತೂ ಏಳು ಸಂತೋಷ ಆಗೈತೆ ಕಣಪ್ಪ. ನನ್ನ ಮನ್ಸಿಗಂತೂ ಬೋಲ್ ಸಂತೋಷ ಆಗ್ಬಿಡ್ತು. ನೋಡೋತಿ ನೋಡ್ತನಪ್ಪ ನಮ್ಮ ಬಂಗಾರಮ್ಮನ ಅನ್ನಿಸ್ತು. ನಮ್ಮ ಅಮ್ಮಯ್ಯ ನೋಡೋತಿ ನೋಡ್ತನಪ್ಪ ನಮ್ಮ ಅಮ್ಮಯ್ಯನ ಅಮ್ಮಂಗೆ. ನಮ್ಮ ಅಮ್ಮ ಹಿಂಗೆ ಇದ್ದಿದ್ದು, ನಮ್ಮ ಋತಮ್ ಇದ್ದಂಗೆ ಇದ್ದಿದ್ದು ನಮ್ಮ ಅಮ್ಮಯ್ಯ. ನಮ್ಮ ಅಮ್ಮಯ್ಯ ಕಣಮ್ಮ ನೀನು, ನಮ್ಮ ಅಮ್ಮಯ್ಯ. ಐ ಋತಕ್ಕ ಕೂದಲು ಬಂದವೆ. ನನ್ನ ಮಗಳಂತೂ ಎಷ್ಟು ಚೆನ್ನಾಗಿ ಕಾಮ್ತಾ ಇದ್ದಾಳೆ ಅಲ್ವೇನಪ್ಪ. ನೋಡ್ದೇನಪ್ಪ ನಿನ್ನ ಮೊಮ್ಮಗಳನ್ನ, ಕೂದಲು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ನೋಡಪ್ಪ ಏನ್ ಚೆನ್ನಾಗಿ ಬಂದಾವ ಹಂಗೇನೆ. ತಿರುಪತಿ ತಿಮ್ಮಪ್ಪಂದ ಇದಿಂದಾನ. ಮತ್ತೆ ಇವಟ್ಟೆ ಆಗಲಿ ಹೆಣ್ಮಗಳು ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡ್ಬೇಕು ಅಂತ ಹೇಳಿ ಗೋವಿಂದ್ರಾಯ ಕರ್ಣಿಸ್ಬಿಟ್ಟವನೇ ನಮ್ಮ ಋತಮ್ಮಗೆ. ಕೂದಲಿಲ್ಲ ಅಂತ ಹೇಳಿ ಎಲ್ಲ ಅಂತಾರೆ ನನ್ನ ಮಗಳು. ಇವಾಗ ನಮ್ಮ ಋತಮ್ಮ ಈ ಮನೆ ಹೆಣ್ಮಗಳು ಅಂದಮೇಲೆ ಇವಾಗ ತಿಮ್ಮಪ್ಪಗೆ ಮಗಳಿದ್ದಂಗೆ. ನನ್ನ ಮಗಳಿದ್ದಂಗೆ ಅಂತ ಹೇಳಿ ಗೋವಿಂದ್ರಾಯ ಕರ್ಣಿಸ್ಬಿಟ್ಟವ ನಮ್ಮ ಮಗಳಿಗೆ. ಒಳ್ಳೇದು ಮಾಡೀವ್ನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯರತ್ತು. ಅಯ್ಯೋ ಇವ್ರಂತೂ ಹೋಗ್ದಂಗೆ ನಂಗೆ ನಕ್ಕೈ ಬತ್ತಾಳೆ ನೋಡ್ ಹೋಗ್ತೀವಿ ಅಂತ ಇವ್ರು ಉಳ್ಕೊಂಡವ್ರೆ. ಅದಕ್ಕೇನೆ ಬಿಡು ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ಕಾದೆ. ಇಷ್ಟಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಬರೋದು ನಿಮ್ಮ ಅಪ್ಪಾಜಿ ಇಷ್ಟೊತ್ತಿಗೆ. ಹೆಂಗು ಕೂದಲು ಅಂತ ಚೆನ್ನಾಗಿ ಬಂದವಮ್ಮ. ಮಾಮ ಅಂತೂ ಕಾತ್ಕೊಂಡಿತ್ತು ಋತಮ್ಮ ಬರುತ್ತೆ ಅಂತ ಹೇಳಿ. ನಮ್ಮ ಅಯ್ಯಪ್ಪ ಅಂತೂ ಅಯ್ಯಪ್ಪ ಬತ್ತಿದಂಗೆ ಮೊಮ್ಮಗಳಿಗೆ ಮುತ್ತು ಕೊಟ್ಟಿದ್ದೆ ಅಮ್ಮ ನಮ್ಮ ಅಮ್ಮಯ್ಯ ಅಂತ. ಅಯ್ಯೋ ಸಿರಿ ಆಡ್ಕೊಂಡು ಅಯ್ಯಪ್ಪ ಆ ಹುಡುಗರ ಮೇಗಳಿಗಿನ್ನ ನಮ್ಮ ಅಯ್ಯಪ್ಪಗೆ ನಮ್ಮ ಅಮ್ಮಣಿ ಮೇಲೇನೆ ಬೋಲಾಸಿ. ನಮ್ಮ ಋತಮ್ಮನ ಮೇಲೇನೆ ಬೋಲಾಸಿ. ಮುತ್ತು ಕೊಟ್ಬಿಡ್ತು ಕಣಮ್ಮ. ಹಂಗೇನೆ ಅವ್ರ ತಾತಪ್ಪಂತೂ ಬೋಲ್ ಸಂತೋಷ ಆಗೈತಿ. ನಮಗೂ ಬೋಲ್ ಸಂತೋಷ ಆಯ್ತು ಕಣಮ್ಮ ನಮ್ಮ ಋತು ಕೂದಲು ಬಂದಿರೋದು ನೋಡಿ. ಅಕ್ಕ ಬಾರೆ ನಿನ್ನ ಕೂದಲು ಮುಟ್ತೀವಿ. ನನ್ನ ಕೂದಲು ಮುಡ್ತೀರಾ? ಯಾಕೆ? ಏನು ಒರಿಜಿನಲ್ ಕೂದಲ ಡೂಪ್ಲಿಕೇಟ್ ಕೂದಲ ಅಂತೇಳಿ ಚೆಕ್ ಮಾಡ್ತೀರೇನು? ಚೆಕ್ ಮಾಡ್ತೀವಿ, ಬಾ ನೋಡೋಣ. ಸುಮ್ಕಿರೋ. ಅದಕ್ಕೆ ಮತ್ತೆ ನೀವು ಹಿಂಗೆ ಅನ್ನಿಸ್ತೀರ ಅವಳನ್ನ ಅಂತ ನಾವು ಸುಮ್ಮನೆ ಹೋಗ್ರಿ ಅಂತ ಹೇಳಿದ್ದು. ಸುಮ್ಮನೆ ಹೋಗ್ರಿ ಅಂದರೆ ಇಲ್ಲೇ ಕುಕ್ಕಂಡ್ರು. ಎಲ್ಲರೂ ಕೇಳಿದ್ರೆ ನಮ್ಮಲ್ಲೇ ಹೋಗಕ್ಕ ನೋಡ್ದಾರ ಒಬ್ರು ಬಿಡ್ಲಿಲ್ಲ. ದಾರಿಯಾಗಿ ಬರ್ತಾ ಎಲ್ಲಾರು ನಿಲ್ಲಿಸ್ಕೊಂಡು ಕೇಳಿದ್ದೆ ಎಲ್ಲಾರು ಕೇಳಿದ್ರು. ಮತ್ತೆ ಎಲ್ಲಾರ್ಗು ಕೇಳ್ಬೇಕು ಅನ್ಸುತ್ತೆ. ನಾವ್ಯಾಗ್ಲಿ ಯಾರನ್ನ ಕೇಳ್ತಿದ್ವಿ. ಕೂದ್ಲಿಲ್ದರ್ಗೆ ಹಿಂಗೆ ಬಂದ್ರೆ ನೋಡಪ್ಪ ಹೆಂಗ್ ಬಂದವೆ ಅಂತ ಹೇಳಿ ಕೇಳ್ತಾರೆ. ಹೇಳಿ ರಾತ್ ಹಿಂಗೆ ದೇವ್ರಿಗೆ ಕೈ ಮುಕ್ಕೊಂಡಿದ್ವಿ ತಿಮ್ಮಪ್ಪಗೆ ಬಂದ್ವು ಅಂತ ಹೇಳಿ ರಾತ್ ಹಂಗೆ ಕಂತತ ಹೇಳಿದ್ದು. ನಾನು ತಿಮ್ಮಪ್ಪ ಕೈ ಮುಕ್ಕೊಂಡಿದ್ದೆ, ಬೆಟ್ಟ ಹತ್ತಿ ಹೋಗಿದ್ವಿ, ಕೈ ಮುಕ್ಕೊಂಡಿದ್ವಿ. ದೇವ್ರ ತಿಮ್ಮಪ್ಪ ನಮಗೆ ಆರ್ಕೆ ತೀರ್ಸೇವನೇ, ನಾವು ಆರ್ಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಿ. ಅಮ್ಮ ಮಾಮಗೆ ಬೈಕ್ ಕೊಡಿಸ್ತೀರೇ? ಬೈಕು? ಯಾರು ಬೈಕ್ ಕೊಡಿಸ್ತಾರೋ? ಅಪ್ಪಾಜಿ ಪ್ರವಿಗೊಂದು ಬೈಕ್ ಕೊಡ್ಸುತ್ತಂತೆ. ಅದಕ್ಕೇನೆ ಬೈಕ್ ಕೊಡ್ಸೋಣ ಬಂದ್ಮೇಲೆ ನಾಳೆಗೆ ಹೋಗೋಣ ಅಂತ ಹೇಳಿ ಮಾತಾಡ್ಕೊಂತಿದ್ವಾ. ಅದಕ್ಕೆ ಕೇಳ್ತಾ ಇದ್ದಾರೆ ಕಣಮ್ಮ. ಬೈಕ್ ಕೊಡ್ಸುತ್ತಂತ ನಿಮ್ಮ ಅಪ್ಪಾಜಿ ಒಂದು. ಮದುವೆ ಅಂತೂ ಮಾಡಲಿಲ್ಲ ಏನಿಲ್ಲ. ಅದಕ್ಕೇನೆ ಒಂದು ಬೈಕ್ ಕೊಡ್ಸೋಣ, ಹಿಂಗೆ ಬರೋಕ್ಕೂ ಹೋಗೋಕ್ಕೂ ಇರುತ್ತೆ ಅಂತೇಳಿ ಮಾತಾಡ್ಕೊಂತಿದ್ವಿ. ಅದನ್ನು ಹೇಳ್ತಾ ಇದ್ದಾರೆ. ನಾಳೆಗೆ ಹೋಗೋಣ, ನಾಳೆಗೆ ಹೋಗಿ ತಕೊಂಬಂದ್ಬಿಡೋಣ. ನೀನು ಒಪ್ಪಿರೋದು ಯಾವ್ದಾನ ಒಂದು ತಕೊಂಬಳಪ್ಪ ಪ್ರವಿ. ಹೋಗೋಣ.
ಹೋಗಿ ನಾಳಿಕೆ ನಾಳಿಕೆ ಯಾವಾರ ಗುರುವಾರ ಚೆನ್ನಾಗೈತೆ ದಿನ ಹೋಗೋಣ ಹೇಳಿ ನಾಳಿಕೆ. ನಾಳೆ ಬೇಡ, 28ನೇ ತಾರೀಕು ಹೋಗನ್ ಸುಮ್ಕಿರಪ್ಪ. ಅವತ್ತು ಏಕಾದಶಿ, 28ನೇ ತಾರೀಕು ಶನಿವಾರ ಬರುತ್ತೆ. ಅವತ್ತು ಒಳ್ಳೆ ದಿವಸ. ಅವತ್ತು ತಿಮ್ಮಪ್ಪನಿಗೆ ಏಕಾದಶಿ ಮಾಡ್ತಾರಂತೆ. ತಿಮ್ಮಪ್ಪನಿಗೆ ಪ್ರಿಯವಾದ ದಿನ ಅಂತೆ ಅವತ್ತು. ತಿಮ್ಮಪ್ಪನೇ ಬಂದು ನೆಲ್ಸ ಅಂತ ದಿವಸ ಅಂತೆ. ಅವತ್ತು ತಗೊಂಬಂದು ಸುಮ್ಮನಿರು, ಒಳ್ಳೆ ದಿವಸ ತಗೊಂಬನ. 28ನೇ ತಾರೀಕು ತಗೊಂಬಂದು ಸುಮ್ಮನಿರಪ್ಪ. ಹೇಳಿ ಬಾ 28ನೇ ತಾರೀಕು ಬರ್ತೀವಿ ಅಂತ. ಬೇಡ ಸುಮ್ಮನೆ ಅವತ್ತೇ ಹೋಗಿ, ಏನು ಶೋರೂಮ್ನಾಗ ಏನು ದುಡ್ಡು ಕೊಟ್ರೆ ಅವಾಗ ಹೋಗಿ ಅವಾಗಲೇ ತರ್ಬೋದು. ಅದಕ್ಕೇನೆ ಸುಮ್ಮನೆ 28ನೇ ತಾರೀಕು ತಗೊಂಬಂದು ಸುಮ್ಮನಿರು. ಅದು ತಿಳ್ಕೊಂಡೈತೆ ನಮ್ಮ ಋತಮ್ಮ. ಬಿಡು ಅವತ್ತೇ ತಗೊಂಬಂದ್ರಿ ಸುಮ್ಮನೆ. ಒಳ್ಳೆ ದಿನ ಅಂತೀರ, ಅವತ್ತು ತಗೊಂಡ್ರಾತು. ಇಪ್ಪಟ್ಟು ಶನಿವಾರ ಯಾವತ್ತು ಚಿಕನ್ ಮಟನ್ ಯಾವತ್ತು ತಿಂಬಕ್ಕೆ ಹೋಗ್ಬೇಡ ಕಣಮ್ಮ ನೀನು. ನೀನು ಶನಿವಾರ ಅಚ್ಚುಕಟ್ಟಾಗಿ ವಾರ ಮಾಡಿ ದೇವ್ರ ಪೂಜೆ ಮಾಡು. ನೀನು ಒಂದು ಮುಡುಪಿನ ಡಬ್ಬಿ ಮುಡುಪು ಹಾಕು. ತಿಮ್ಮಪ್ಪನ ಇಸ್ಕೊಂಡು ವಾರ ನಿನ್ನ ಕೈಯಾಗ ₹1 ₹2 ಇದ್ದಿದ್ದು ಮುಡುಪು ಹಾಕು ಕಣಮ್ಮ. ನೀನಿರೋವರೆಗೂ ನಿನ್ನ ಕೈಯಾಗೆ ಎಷ್ಟು ವಾರ ಶನಿವಾರ ಅಚ್ಚುಕಟ್ಟಾಗಿ ನೀನು ಎಲ್ಲ ನೀರು ಪಾರು ಒಯ್ಕೊಂಡು ದೀಪ ಹಚ್ಚಿ ತಿಮ್ಮಪ್ಪನ ನೆನೆಸ್ಕೊಂಡು ನಿನ್ನ ಕೈಯಾಗಿದ್ದಿದ್ದು ಮುಡುಪು ಹಾಕು. ಶನಿವಾರ ಅದೇನೇ ಆಗಲಿ ನಾನು ಪೂಜೆ ಆಗೋವರೆಗೂ ಏನೇನು ಸಹಿತ ತೊಟ್ಟು ನೀರು ಸಮೇತ ಕುಡಿಯಲ್ಲ ನಾನು. ಫಸ್ಟು ನಾನು ಶನಿವಾರ ದಿನ ಪೂಜೆ ಮಾಡಿ ಎಷ್ಟೊತ್ತನಾಗಲಿ 10 ಗಂಟೆ ಆಗಲೇಳು. ಬೆಳಗ್ಗೆ ಎದ್ದಾಗಿಂದ ಎಲ್ಲ ವಾರ ಮಾಡಿ ಪೂಜೆ ಮಾಡಿ ಎಲ್ಲ ಆಮೇಲೆ ನಾನು ಊಟ ಮಾಡೋದು. ಪೂಜೆ ಮಾಡ್ದಲೆ ನಾನು ಉಂಬಕ್ಕೆ ಹೋಗಲ್ಲ ಶನಿವಾರ ದಿನ. ನನ್ನ ದೇವ್ರು ಇವತ್ಗ ನನಗಿಷ್ಟು ಒಳ್ಳೇದು ಮಾಡಿದಾನೆ ಅಂತ ಅಂದಮೇಲೆ ನಾನು ನೆನೆಸ್ಕೋಬೇಕಲ್ಲ. ದಿನ ಪೂಜೆ ಮಾಡ್ತೀನಿ. ಶನಿವಾರ ಮಾತ್ರ ನಾನು 1 ಹೊತ್ತಿದ್ದು ಪೂಜೆ ಮಾಡ್ತೀನಿ ಕಣಮ್ಮ. ಮತ್ತು ದೇವರು ಹೆಂಗತ್ತ ನಮಗೆ ಒಂಥರ ನಮ್ಮ ಮನ್ಸಾಗ ಅದೇ ಇರೋದು. ಇದೇನಪ್ಪ ಇದು ಹಿಂಗಾಯ್ತು, ನಮ್ಮ ಋತಮ್ಮ ಕೂದಲು ಬರಲಿಲ್ಲ, ಎಂತೆಂಥವ್ರಿಗೋ ಬಂದು ನಾವೇನಪ್ಪ ಅನ್ಯಾಯ ಮಾಡಿದ್ವಿ, ನಾವು ಯಾರಿಗಪ್ಪ ಅನ್ಯಾಯ ಮಾಡಿದ್ವಿ, ನಾವು ಯಾರ್ದು ಒಬ್ರು ತಿಂದಿಲ್ಲ ಏನಿಲ್ಲ, ಅವ್ರಿಗೆ ಅನ್ಯಾಯ ಮಾಡಿಲ್ಲ, ಏನಪ್ಪ ಇದು ದೇವ್ರು ನಮ್ಗಿಂತ ಕೊಟ್ಟ ಅಮ್ಮಂಗೆ ಆಗಿತ್ತು. ಬೋಲ್ ಬೇಜಾರಾಗಿತ್ತು. ಹೆಂಗ ಬಿಡು. ಇವಾಗ ನಿನಗೆ ಕೂದಲು ಬಂದಿರೋದಕ್ಕೆ ದೇವರು ಅದಕ್ಕೆ ಮತ್ತೆ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾನೆ ಅಂತೇಳಿ ಇವಾಗ ಅನ್ನಿಸ್ತೈತೆ ಕಣಮ್ಮ. ಒಳ್ಳೇದು ಮಾಡ್ತಾನೆ ಹೇಳಮ್ಮ ದೇವ್ರು. ಒಳ್ಳೇದು ಮಾಡ್ದವ್ರಿಗೆ ಯಾವಾಗಾದ್ರೂ ಒಂದ್ಸತಿ ಒಳ್ಳೇದಾಗಂಗೆ ಮಾಡೇ ಮಾಡ್ತಾನೆ ದೇವ್ರು. ಹೆಂಗಾಯ್ತು ನಮ್ಮ ಋತಮ್ಮ ಕೂದಲು ಬಂದ್ವಲ್ಲ, ಹೆಂಗ ಸಂತೋಷ ಎಲ್ಲಾರ್ಗು. ನಾನು ಅದಕ್ಕೆ ಹೇಳಿದೆ, ಒಂದು ಮುಡುಪಾಕ ಅವು ಬರ್ತವೆ ಸ್ಟೀಲ್ ನಾವು ಅಂತ ತಗೊಂಡು ಮುಡುಪಾಕಮ್ಮ ಅಂತ ಹೇಳಿದ್ನಿ. ಶನಿವಾರ ಮುಡುಪು ಹಾಕ್ಬೇಕು ತಿಮ್ಮಪ್ಪನಿಗೆ. ನಾವು ಅದನ್ನೇ ಕಣತ ಹೇಳಿದ್ದು, ಮುಡುಪಾಕಮ್ಮ ಅಂತ ಹೇಳಿ. ಬರ್ರಿ ಕಳ್ಕೊಂಡು ಊಟ ಮಾಡಿ ಬರ್ರಿ. ನಾವಿಡೋದಿನ ತಕ ನೋಡಿ ಇಲ್ಲೇ ಕುಕ್ಕಣ್ಣೆ ಬರಲಿಲ್ಲ, ಈಗ ಹಿಂಗೆ ಒಳಕ್ಕೆ ಹೋದ್ವಿ ಬಂದ್ರಿ. ಮಾಮಿಲ್ಲೇ ಕಾತ್ಕೊಂಡೈತಿ. ನಾನು ಹೊಲ್ದ ಕಡೆಗೆ ಹೋಗೋಣ ಅನ್ಕೊಂಡಾನು ಬಿಡತ್ತ ಋತಮ್ ಬರ್ಲಿ ಹೋಗೋಣ ಇನ್ನು 7 ಹೊತ್ತಾಗುತ್ತೆ ಏನು ಅನ್ಕೊಂಡು ಹೋಗ್ತಿದ್ದೆ. ಹೊರಕ್ಕೆ ಹೋದಿ ಬಿಡತ್ತ ಅಮ್ಮನ ಬರ್ಲಿ ನೋಡ್ಕೊಂಡೋಗೋಣ ಅಂತೇಳಿ ಹೋಗಕ್ಕೆ ಮನಸ್ಸೇ ಆಗಲಿಲ್ಲ. ನೋಡೋಣ ಅಮ್ಮಂಗಾಗಿತ್ತು. ಅದಕ್ಕೆ ನಾನು ಸುಮ್ಮನೆ ಅದೇ ಬಂದು ಇಲ್ಲಿ ಕುಕ್ಕಂಡು. ನಮ್ಮ ಮನೆಯಾಗಂತೂ ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮಯ್ಯ, ನಮ್ಮ ತಾತ ಎಲ್ಲಾರ್ಗು ನಮ್ಮ ತಮ್ಮಗಳಿಗೂ ಎಷ್ಟು ಖುಷಿ ಆಗೈತೆ ನನಗೆ ಕೂದಲು ಬಂದಿರೋದಕ್ಕೆ. ಭಾಳ ಒಳ್ಳೇದಾಯ್ತಮ್ಮ, ಹೆಂಗೂ ಕೂದಲು ಬಂದೈತೆ ಅಂತೇಳಿ. ನಾನಂತೂ ಇರೋವರೆಗೂ ಶನಿವಾರ ದಿನ ನಾನು ಪೂಜೆ 1 ಹೊತ್ತಿದ್ದು ಪೂಜೆ ಮಾಡ್ತೀನಿ. ಶನಿವಾರ ದಿನ ಚಿಕನ್ ಮಟನ್ ಏನು ತಿನ್ನೋದಿಲ್ಲ. ತಿಮ್ಮಪ್ಪಂಗೆ ನಾನು 3 ಸತಿ ಹೋಗಿ ಬೆಟ್ಟ ಹತ್ತಿ 3 ಸತಿ ಕೂದಲು ತೆಗೆಸ್ಕೊಂಬರ್ತೀನಿ. ಹಿಂಗೆ ಕೊಟ್ಟರೆ ಸಾಕು ದೇವ್ರು ತಿಮ್ಮಪ್ಪ ನನಗೆ ಕೂದಲು. ಅರ್ಕೆನೂ ಬೇಗ ತೀರಿಸ್ಬಾರ್ದಂತೆ, ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟೆ ಹೋಗ್ತೀವಿ. ಯಾಕಂದರೆ ದೇವ್ರು ಕೊಟ್ಟಿರೋದು ನಾವು ಬೇಗ ಅವನಿಗೆ ವಾಪಸ್ ಕೊಟ್ಟಂಗೆ ಆಗುತ್ತಂತೆ. ಅರ್ಕೆ 12 ವರ್ಷ ಅಂತೆ, ಅದಕ್ಕೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗ್ತೀವಿ. ತಿರುಪತಿಗೆ ಬೆಟ್ಟ ಹತ್ಕೊಂಡು ಹೋಗಿ ಬರ್ತೀವಿ. ಒಂದು 6 ತಿಂಗಳು ಬಿಟ್ಟು 6 ತಿಂಗಳು ವರ್ಷ ಬಿಟ್ಟು ಹೋಗ್ತೀವಿ. ಬೇಗ ಕೊಟ್ಟೆಡ್ಗೆನೇ ಕೊಡಬಾರ್ದಂತೆ, ಅದೊಂದು ಸಂಪ್ರದಾಯ ಐತಂತೆ. ದೇವ್ರು ನೋಡಿ ನನಗೆ ಕೊಟ್ಟೆಡ್ಗೆನೆ ನನಗೆ ಬೇಗ ವಾಪಸ್ ಕೊಟ್ಟರು ಅನ್ಕೊಬಿಡ್ತಾನಂತೆ. ಅದಕ್ಕೆ ಅರ್ಕೆನ 12 ವರ್ಷ ಇರುತ್ತಂತೆ ಟೈಮು. 1 ವರ್ಷ 2 ವರ್ಷ ಹಿಂಗಾದ್ಮೇಲೆ ತೀರಿಸ್ಬೋದಂತೆ, ಏನಾಗೋದಿಲ್ವಂತೆ. ಯಾರೋ ನನಗೆ ಹೇಳಿದ್ರು ಹಿಂಗೆ ದೊಡ್ಡವರು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.